ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಮಕ್ಕಳಿಗೂ, ದೇವ ಜನರಿಗೂ ಸಮಾಧಾನವು, ಸಂತೋಷವು, ಕೃಪೆಯುಂಟಾಗಲಿ. ಜ್ಞಾನೋಕ್ತಿಗಳು ಒಂದು ಅದ್ಭುತವಾದಂಥ ಪುಸ್ತಕ. ಜ್ಞಾನೋಕ್ತಿಗಳನ್ನು ಓದುವುದರಿಂದ ಬಹಳ ಅತಿಶಯವಾದ ಜ್ಞಾನಗಳನ್ನು ಜನರು ಪಡ್ಕೊಳ್ಬೋದು. ಜನರು ಯಾಕೆ ಈ ಜ್ಞಾನೋಕ್ತಿಗಳನ್ನು ಓದುವುದಕ್ಕೆ ಇಷ್ಟಪಡಲ್ಲ ಅಂದರೆ, ಅದು ಬಹು ಕಡಾಖಂಡಿತವಾದ ಮಾತುಗಳು, ಕಠಿಣವಾದ ಮಾತುಗಳು, ಹೃದಯವನ್ನು ಚುಚ್ಚುವಂಥ ಮಾತುಗಳು, ಮತ್ತು ನಮ್ಮನ್ನು ತಟ್ಟಿ ಎಬ್ಬಿಸುವಂಥ ಮಾತುಗಳಾಗಿದೆ. ಜ್ಞಾನೋಕ್ತಿಗಳನ್ನು ಓದುವಾಗ ಜನರು ಜ್ಞಾನವನ್ನು, ಶಿಕ್ಷೆಯನ್ನು, ಬುದ್ಧಿವಾದಗಳು ಪಡ್ಕೊಳ್ತಾರೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಜ್ಞಾನೋಕ್ತಿಗಳನ್ನು ಬಹಳ ಚೆನ್ನಾಗಿ ಓದಿರಿ. ಸತ್ಯವೇದದಲ್ಲಿರುವಂಥ ಈ ಜ್ಞಾನೋಕ್ತಿಗಳು ಮೂಢರನ್ನು ಜ್ಞಾನವಂತರನ್ನಾಗಿ ಮಾಡುತ್ತೆ, ಸೋಮಾರಿಗಳನ್ನು ಚುರುಕೈಯುಳ್ಳವರಾಗಿ ಮಾಡುತ್ತೆ. ಮಾತ್ರವಲ್ಲದೆ ತಮ್ಮ ಜೀವಿತದಲ್ಲಿ ಅಸ್ತವ್ಯಸ್ತವಾಗಿ, ಮಾತ್ರವಲ್ಲದೆ ಜ್ಞಾನವಿಲ್ಲದವರಾಗಿ, ಶಿಸ್ತಿಲ್ಲದವರಾಗಿ ಬದುಕಿದ್ರೆ ಅಂಥವರಿಗೆ ಶಿಸ್ತನ್ನು, ಜ್ಞಾನವನ್ನು, ವಿವೇಕವನ್ನು ಬೋಧಿಸ್ತದೆ. ಅದಕ್ಕೆ ಸೊಲೊಮೋನನು ಇದನ್ನೆಲ್ಲ ಪಡ್ಕೊಂಡು ನಮಗೆ ಬೋಧಿಸ್ತಾ ಇದ್ದಾನೆ. ಈ ಜ್ಞಾನೋಕ್ತಿಗಳನ್ನು ಯವನಸ್ಥರುಗಳು ಓದಲಿ, ಜ್ಞಾನೋಕ್ತಿಗಳನ್ನು ಕುಟುಂಬದವರು ಓದಲಿ, ಹೆಂಡತಿ ಗಂಡ ಓದಲಿ, ಮಕ್ಕಳು ತಂದೆ ತಾಯಿಗಳು ಓದಲಿ. ಎಲ್ಲ ವರ್ಗದ ಜನರು ಓದಿದಾಗ ಎಲ್ಲರೂ ತಮ್ಮ ಜೀವಿತಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಮಾರ್ಗವಾಗ್ತದೆ. ಇವತ್ತು ನೀನು ಸತ್ಯವೇದವನ್ನು ಓದು, ದೇವರ ವಾಕ್ಯದ ಕಡೆ ತಿರುಗಿಕೋ, ಹೆಚ್ಚು ಜ್ಞಾನೋಕ್ತಿಗಳನ್ನು ಓದಿ ಜ್ಞಾನವನ್ನು ತಂದುಕೋ, ಕುಟುಂಬದಲ್ಲಿ ಜ್ಞಾನವನ್ನು ತಂದುಕೋ, ಕೆಲಸದ ಸ್ಥಳದಲ್ಲಿ ಜ್ಞಾನವನ್ನು ತಂದುಕೋ. ಈ ಜ್ಞಾನೋಕ್ತಿಗಳಲ್ಲಿ ಎಲ್ಲ ಅಡಕವಾಗಿದೆ. ಕುಟುಂಬದ ಜೀವಿತ ಅಡಕವಾಗಿದೆ, ಗಂಡ ಹೆಂಡತಿಯರ ಸಂಬಂಧ ಅಡಕವಾಗಿದೆ, ತಂದೆ ತಾಯಿಗಳ ಮಕ್ಕಳ ಸಂಬಂಧ ಅಡಕವಾಗಿದೆ. ಇದು ಎಲ್ಲರನ್ನೂ ಪರಿಪಕ್ವವಾಗಿ ಸಮಾನತೆಯಲ್ಲಿ ನಡೆಸುವಂಥ ಅದ್ಭುತವಾದ ಜ್ಞಾನೋಕ್ತಿಗಳಾಗಿದೆ. ಹಿಂದಿನಿಂದ ಜ್ಞಾನೋಕ್ತಿಗಳನ್ನು ಓದಿ ಜ್ಞಾನವನ್ನು ಪಡ್ಕೊಂಡು ಈ ನಿನ್ನ ಕುಟುಂಬಕ್ಕೂ, ಸಮಾಜಕ್ಕೂ, ನೀನಿರುವಂಥ ದೇಶಕ್ಕೂ ಉಪಯುಕ್ತವಾದ ಪಾತ್ರೆಯಾಗಿ ಮಾರ್ಪಡಬೇಕೆಂಬುದಾಗಿ ಆಶಿಸ್ತಾ, ಈ ಜ್ಞಾನೋಕ್ತಿಗಳನ್ನು ಓದಬೇಕೆಂಬುದಾಗಿ ಪ್ರೇರೇಪಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.